ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕೆ.ಟಿ. ಸರ್. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪರೀಕ್ಷೆಗೆ ತಯಾರಾಗುತ್ತಿರುವ ನನ್ನ ಎಲ್ಲ ಸೂಪರ್ ಕಾಪ್ಸ್ಗೆ ಒಂದ್ಸತಿ ಗುಡ್ ಮಾರ್ನಿಂಗ್. ಈಗ ತುಂಬ ವಿದ್ಯಾರ್ಥಿಗಳು ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸರ್, ಅಪ್ಲಿಕೇಶನ್ ಹಾಕೋ ಡೇಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಖಂಡಿತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಡಿಟ್ ಆಪ್ಷನ್ಸ್ನು ಕೊಡ್ತಾರೆ, ನೀವು ಡೋಂಟ್ ವರಿ. ಕರೆಕ್ಟಾಗಿ ಈ ಸತಿ ನೀಟಾಗಿ ಏನಾದರೂ ನಿಮ್ದೇನೇನು ಮಿಸ್ಟೇಕ್ಸ್ ಇತ್ತು ಅದನ್ನು ಸರಿಪಡಿಸ್ಕೊಳ್ಳಿ. ಯಾರು ಅಪ್ಲಿಕೇಶನ್ ಹಾಕಿ ಫಸ್ಟ್ ಅಪ್ಲಿಕೇಶನ್ ಹಾಕಿ. ಕೆಲವರು ಸರ್ ನಂದು ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದೆ, ಅದಿದೆ ಇದೆ ಅಂತ ಹೇಳ್ತಾರೆ. ಫಸ್ಟು ಅಪ್ಲಿಕೇಶನ್ ಹಾಕಿ. ಈಗ ಯಾವುದು ಸರಿಪಡಿಸ್ಕೊಳಕ್ಕಾಗಲ್ಲ, ನೀವು ಡಾಕ್ಯುಮೆಂಟ್ನ ಹೊಸದಾಗಿ ಯಾವುದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಮೊದಲೇ ಮಾಡಿಸ್ಕೊಂಡಿರ್ಬೇಕಿತ್ತು. ಅಕಸ್ಮಾತ್ ಈಗ ಯಾವುದು ಡಾಕ್ಯುಮೆಂಟ್ ಇದೆ ಅದನ್ನು ಹಾಕಿ. ಇನ್ವ್ಯಾಲಿಡ್ ಹಾಕ್ಬೇಡಿ, ಗೊತ್ತಾಗುತ್ತೆ. ವಿತಿನ್ ಏನು ನೋಟಿಫಿಕೇಶನ್ ಒಳಗಿದ್ರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಸಣ್ಣ ಪುಟ್ಟ ಕರೆಕ್ಷನ್ಸ್ ನೇಮು ಅದು ಇತ್ತು ಅಂದರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಆಮೇಲೆ ಬೇಕಾದ್ರೆ ಅದಕ್ಕೆ ಕ್ಲಾರಿಫಿಕೇಷನ್ನ ನಾವು ಕೊಡ್ಬೋದು ಅಥವಾ ಡಿಕ್ಲರೇಷನ್ನ ಕೊಡ್ಬೋದು. ನೀವು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗ್ಬೇಡಿ. ತುಂಬ ವಿದ್ಯಾರ್ಥಿಗಳು ಅಲ್ಲಿ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದೇ ಟೆನ್ಷನಲ್ಲಿ ಚೆನ್ನಾಗಿ ಓದೋಕ್ಕಾಗಿಲ್ಲ, ಗೊತ್ತು. ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಈ ಟೆಕ್ನಿಕಲ್ ಇಶ್ಯೂಸ್ ತುಂಬ ಬರ್ತಾ ಇದೆ. ತುಂಬ ಹುಡುಗರು ಅಪ್ಲಿಕೇಶನ್ ಹಾಕಿ ಟೈಮ್ ತೊಗೊತಾ ಇದೆ. ಇವೆಲ್ಲ ನೋಡಿ, ಇವೆಲ್ಲ ಎಕ್ಸಾಮ್ಸ್ ಟೈಮಲ್ಲಿ ಖಂಡಿತ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಇದನ್ನೇ ಹೇಳೋದು, ಎಕ್ಸಾಮ್ನ ಪೇಷನ್ಸ್ ಅಂತ ಕರೀತಾರೆ. ಮತ್ತು ಎಲ್ಲರಿಗೂ ಆಗ್ತಾ ಇರ್ತೈತೆ. ನಾಟ್ ಓನ್ಲಿ ಫಾರ್ ನಿಮ್ಗೆ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಿ ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡಿ. ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಿಲಿಟಿನ ತೊಗೊಂಬಿಡಿ. ಆಮೇಲೆ ಏನೇ ಮಿಸ್ಟೇಕ್ಸ್ ಇತ್ತು ಅಥವಾ ಏನಿತ್ತು ಅಂತಂದ್ರೆ ನಾವು ಕ್ಲಾರಿಫಿಕೇಶನ್ ಕೊಟ್ಟು ನಾವು ಅದನ್ನು ಅವ್ರ ಹತ್ರ ಕ್ಲಾರಿಫೈ ಮಾಡ್ಬೋದು. ಒಂದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಡೋಂಟ್ ವರಿ. ಆರ್ ಡಿ ನಂಬರ್ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಹೆಸರು ಚೇಂಜ್ ಈ ಥರದ್ದು ಸಣ್ಣ ಪುಟ್ಟ ಇತ್ತು ಅಂತಂದರೆ ವರಿ ಮಾಡಬೇಡಿ. ಅದನ್ನು ಮುಂದೆ ಸರಿಪಡಿಸ್ಕೋಬೋದು, ಅದು ತಲೆ ಕೆಡಿಸ್ಕೋಬೋದು. ಫಸ್ಟ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಪಡ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಅದನ್ನು ಫಸ್ಟ್ ಮಾಡಬೇಕು. ಆಮೇಲೆ ಬೇಕಾದ್ರೆ ನಾವು ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ಅವರಿಗೆ ಈ ಥರ ಆಗಿತ್ತು ಅಂತ ಅರ್ಥ ಮಾಡ್ಕೊತಾರೆ. ಯಾರೂ ನಿಮ್ಮನ್ನು ಈ ಥರ ತಪ್ಪಾಗಿದೆ ಅಂತ ಫೇಕ್ ಕೊಡಬಾರ್ದು. ಬಟ್ ಸಣ್ಣ ಪುಟ್ಟ ಮೈನರ್ ಮಿಸ್ಟೇಕ್ಸ್ ಇತ್ತಿದ್ರೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ನ ಪ್ರಾಬ್ಲಮ್ ಏನಿರುತ್ತೆ ಅಂತ ಗೊತ್ತಿರುತ್ತೆ. ಮತ್ತು ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಗ್ತದೆ. ಅದಕ್ಕೋಸ್ಕರ ಅದನ್ನು ಫಸ್ಟ್ ಮಾಡಿ. ಇನ್ನು 78 ದಿನ ಬಾಕಿ ಇದೆ, ತುಂಬ ಕಡಿಮೆ ಸಮಯ ಇದೆ. ಭಾಳ ಪೇಷನ್ಸ್ ಆ್ಯಂಡ್ ಕಾಮ್ ಆ್ಯಂಡ್ ಕೂಲಾಗಿ ನೀವು ಓದೋಕ್ಕೆ ಪ್ರಾರಂಭ ಮಾಡಿ. ಈಗ ನೀವೇನು ಗೊತ್ತಾ, ಡೋಂಟ್ ಪ್ಯಾನಿಕ್. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ರೋಡ್ ಮ್ಯಾಪ್ ಏನಿದೆ ಆ ರೋಡ್ ಮ್ಯಾಪಿಗೆ ಸ್ಟಿಕ್ಕನ್ ಆಗಿ ನಿಮ್ದು ಏನು ಮಾಡಬೇಕು ಅಂದ್ಕೊಂಡಿದೆ ಅದು ಮಾಡಿ. ಮಾರ್ಕ್ ಟೆಸ್ಟ್ ಆಗಿರ್ಬೋದು, ರಿವಿಷನ್ಸ್ ಆಗಿರ್ಬೋದು, ಅಥವಾ ಏನಾದರೂ ಬುಕ್ ಓದಂಗಿದ್ರೆ ಅಥವಾ ಏನಾದರೂ ಮೆಟೀರಿಯಲ್ಸ್ ಓದಂಗಿದ್ರೆ, ಇಷ್ಟು ಮಾತ್ರ ನಿಮ್ಮದೇ ಪ್ಲ್ಯಾನ್. ಏನು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಈಗ ಹೊಸ್ದಾಗಿ ಏನೇನೇ ಹೇಳ್ತಿದ್ರೆ ನಾನೇ ಏನು ಹೇಳಿದ್ರು ನೀವು ಕೇಳೋಕೆ ಹೋಗ್ಬೇಡಿ. ನಿಮ್ಮ ಪ್ಲ್ಯಾನಿಗೆ ಸ್ಟಿಕ್ಕನ್ ಆಗಿ ಏನು ಪ್ಲ್ಯಾನ್ ಇದೆ, 28 ದಿನ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಮತ್ತೆ ಇನ್ನೊಂದು, 28 ದಿನ ಇತ್ತು ಎಕ್ಸಾಮ್ ಮುಗಿಯೋವರೆಗೂ ಸೋಷಿಯಲ್ ಮೀಡಿಯಾ ಖಂಡಿತ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆ? ಫುಲ್ಲು ನಿಲ್ ಮಾಡಿಬಿಡಿ. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಇನ್ನು ಯೂಟ್ಯೂಬ್ ಅಂತ ನಿಮ್ಮ ಕ್ಲಾಸಸ್ ಯೂಟ್ಯೂಬ್ ಕೇಳಲೇಬೇಕಾಗುತ್ತೆ, ಕೆಲವು ಸತಿ ಟೆಲಿಗ್ರಾಮ್ ನೋಡಲೇಬೇಕಾಗುತ್ತೆ. ಇವೆಲ್ಲ ಇನ್ನು ನೆಕ್ಸ್ಟ್ ಏನು ಮಾಡೋದು, ಅಟೆಂಡ್ ಮಾರ್ಕ್ ಟೆಸ್ಟ್ ಪ್ರತಿದಿನ ಅಟೆಂಡ್ ಮಾಡಿ. ನೀವು ಮನೇಲಿ ಅಟೆಂಡ್ ಮಾಡ್ತಿರೋ, ಇಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಟೆಂಡ್ ಮಾಡ್ತಿರೋ, ಅಥವಾ ಟೆಲಿಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಿರೋ, ಮಾರ್ಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಆ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಇದ್ರದ್ದು ಏನೋ ಕ್ವಶನ್ಸ್ ಆನ್ಸರ್ ಮಾಡೋ ಸ್ಕಿಲ್ಸ್ ಮತ್ತು ಕಾನ್ಫಿಡೆನ್ಸ್ ಬರ್ತೀನಿ ಓದಿದ್ರೆ. ಅಕಸ್ಮಾತ್ ಆನ್ಸರ್ ಆಗ್ತಾ ಇಲ್ವಾ, ಹೋಗಿ ಗೊತ್ತಾಗುತ್ತೆ ನೀನು ಏನು ಓದಬೇಕು ಅಂತ. ಹಾಗಾಗಿ ನಾವು ಡೈಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ 10 to 15 ಕ್ವಶನ್ಸ್ನ ಹಾಕ್ತೀನಿ. 5 ಕ್ವಶನ್ ಕರೆಂಟ್ ಅಫೇರ್ಸು ರಿಲೇಟೆಡ್ ಟು, 10 ಕ್ವಶನ್ಸು ಏನು ನಮ್ಮ ಇದ್ರ ರಿಲೇಟೆಡ್ ಆಗ್ತಾ ಇರ್ತೀನಿ. ನೀವು ಬೇಕಾದ್ರೆ ಆನ್ಸರ್ ಮಾಡ್ತಾ ಹೋಗಿ. ಒಂದು 15 ಕ್ವಶನ್ಸು ಡೈಲಿ ನಾನು ಹಾಕ್ತಾ ಇರ್ತೀನಿ, ಗೊತ್ತಾಗ್ತಿದೆ. ನೆಕ್ಸ್ಟ್ ತುಂಬ ವಿದ್ಯಾರ್ಥಿಗಳು ಈಗ ಹೇಳ್ತಾರೆ, ಸರ್ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ನೀವು ಹಾಕೋ ಕ್ವಶನ್ಸ್ ಆಗಿರ್ಬೋದು, ಕೆ ಇ ಕೊಡೋ ಕ್ವಶನ್ಸ್ ಆಗಿರ್ಬೋದು, ನನ್ನ ಕೈಲಿ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ನೇರವಾದ ಕ್ವಶನ್ಸ್ಗಳು ಬಂದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಈ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬಂದರೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ. ಇದು ಯಾಕೆಂದರೆ ಒಂದು ಲೈನರ್ ಓದಿದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳೋದು, ಸಮಗ್ರವಾಗಿ ಓದಬೇಕು. ನೀವೇನು ಮಾಡ್ತೀರಾ, ಶಾರ್ಟ್ಕಟ್ಗೆ ಹೋಗ್ತೀರಾ. ಈ ಶಾರ್ಟ್ಕಟ್ಗಳಿಂದ ಏನಾಗುತ್ತೆ, ನೀವು ಸಣ್ಣ ಪುಟ್ಟ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಆದರೆ ಮೊದಲು PC ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾಯಿದ್ದು, ಅವಾಗ ನೀವು ಬಯಾಟ್ ಮಾಡಿದ್ರು ನಡೀತಾಯಿತ್ತು. ಬಟ್ ಆದರೆ KE-ನಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾ ಇರೋದು, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ನಿಮಗೆ ಆ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡು ಮತ್ತು ನೇರವಾದ ಪ್ರಶ್ನೆ ಇಲ್ಲ ಅಂದರೆ ಅದೇ ಕ್ವಶನ್ ರಿಪೀಟ್ ಆಗಿರಲ್ಲ ಜಾಸ್ತಿ. ಅದೇ ಬಟ್ ಕಾನ್ಸೆಪ್ಟ್ ಅಂತೂ ರಿಪೀಟ್ ಆಗಿರುತ್ತೆ. ಈ ರೀತಿ ಓದೋದ್ರಿಂದ ನಿಮ್ಮ ಏನಾಗುತ್ತೆ, ಈ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಡೋಂಟ್ ವರಿ. ಈ PC ಎಕ್ಸಾಮ್ಸ್ಗೆ ನೀವು ಕರೆಕ್ಟಾಗಿ ಓದೋಕ್ಕಾಗಿಲ್ಲ ಅಂದರೆ ಮತ್ತೆ ಮುಂದೆ ಇನ್ನೂ ತುಂಬ ಅವಕಾಶಗಳಿದೆ. ಇನ್ನು 2 ವರ್ಷ ನಿಮ್ಮ ಲೈಫಲ್ಲಿ ಖಂಡಿತ ತುಂಬ ರಿಕ್ರೂಟ್ಮೆಂಟ್ ಆಗ್ತವೆ. ಆ ರಿಕ್ರೂಟ್ಮೆಂಟ್ಗಳನ್ನ ನೀಟಾಗಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಈಗ ಒಂದು ಅವಕಾಶ ಮಿಸ್ ಆಯಿತಾ, PC ಮಿಸ್ ಆಯಿತು ಬಿಟ್ಬಿಡಿ. ನೆಕ್ಸ್ಟ್ ಬರೋ PC ಅಥವಾ ನೆಕ್ಸ್ಟ್ ಬರೋ PSI, ESI, RSI ಅಥವಾ ಎನಿ ಎಕ್ಸಾಮ್ಸ್, KS ಯಾವುದಾದ್ರೂ ನೀಟಾಗಿ ಅದನ್ನು ಪ್ರಿಪರೇಷನ್ ಮಾಡಿಕೊಂಡು ಏನು ಮಾಡಿ ಹೋಗಿ ಬರೀರಿ. ಆವಾಗ ಏನಾಗುತ್ತೆ, ನಿಮಗೆ
ಪ್ರಿಪ್ರೇಷನ್ ಲೆವೆಲ್ ಚೆನ್ನಾಗಿರ್ಬೇಕು, ಕಾನ್ಸೆಪ್ಟ್ ಲೆವೆಲ್ ಚೆನ್ನಾಗಿರ್ಬೇಕು. ಫ್ಯಾಕ್ಟ್ಸು ಮತ್ತು ಕಾನ್ಸೆಪ್ಟ್ ಎರಡೂ ಗೊತ್ತಿದ್ರೆ ಮಾತ್ರ ಸಕ್ಸಸ್ ಆಗೋದು. ಬರೀ ಕಾನ್ಸೆಪ್ಟ್ ಗೊತ್ತಿದ್ರು ಸಕ್ಸಸ್ ಆಗಲ್ಲ, ಬರೀ ಫ್ಯಾಕ್ಟ್ಸ್ ಗೊತ್ತಿದ್ರು ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಎರಡು ಬ್ಲೆಂಡ್ ಮಾಡಿ ನೀವು ಓದಲೇಬೇಕಾಗುತ್ತೆ. ಫ್ಯಾಕ್ಟ್ಸು ಗೊತ್ತಿರಬೇಕಾಗುತ್ತೆ ಕೆಲವು ಸತಿ, ಅರ್ಥ ಆಗ್ತಿದೆಯಾ. ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. 6 ಮಂತ್ಸ್ ಚೆನ್ನಾಗಿ ಓದ್ಕೊಳ್ಳಿ, 1 ಇಯರ್ ಅಂತೂ ಬೇಕೇ ಬೇಕು. ಒಂದು 6 ಮಂತ್ಸ್ನ ಚೆನ್ನಾಗಿ ಓದ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಈಗ ನಾನು ಆ ಮ್ಯಾಗ್ಝಿನ್ ಓದ್ಬೇಕಾ, ಈ ಮ್ಯಾಗ್ಝಿನ್ ಓದ್ಬೇಕಾ, ಅದನ್ನು ಓದ್ಬೇಕು, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಏನು ನೀವು ಸ್ಟಿಕನ್ ಆಗಿದ್ರೆ ಅದಕ್ಕೆ ಸ್ಟಿಕನ್ ಆಗಿ, ಯಾರೇನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೋಬೇಡಿ. ಯಾವ ಮ್ಯಾಗ್ಝಿನ್ ಓದ್ತಿರೋದನ್ನೇ ಓದಿ, ಯಾವುದನ್ನು ರಿವಿಷನ್ ಮಾಡಿದ್ರು ಅದನ್ನೇ ರಿವಿಷನ್ ಮಾಡಿ. ಗೊತ್ತಾಗ್ತಿದೆ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಕನ್ಫ್ಯೂಷನ್ ಬೇಡ, ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ. ಇಷ್ಟು ದಿನ ಓದಿದ್ದು ಒಂಥರ ಲೆಕ್ಕ ಆಯಿತು ಅಂದರೆ ಇನ್ಮೇಲೆ ನೀವು ಆ ಕಾನ್ಫಿಡೆನ್ಸ್ನ ಯಾವ ರೀತಿ ಕ್ಯಾರಿ ಮಾಡ್ತೀರ ಅನ್ನೋದು ಸಹ ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳು ನೋಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳು ನೋಡಿದ್ದೀನಿ, ಒಂದು ಆವ್ರೇಜಾಗಿ ಓದ್ಕೊಂಡು ಹೋಗಿರ್ತಾರೆ, ಬಟ್ ಆ ಕಾನ್ಫಿಡೆನ್ಸ್ ಲೆವೆಲಿಂದ ಅವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿರ್ತಾರೆ. ತುಂಬ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದಿರ್ತಾರೆ, ಪ್ಯಾನಿಕ್ ಆಗಿ ಭಯ ಪಟ್ಕೊಂಡು ಎಕ್ಸಾಮ್ ದಿನ ಕನ್ಫ್ಯೂಸ್ ಮಾಡಿಕೊಂಡು ಗೊತ್ತಿರೋ ಕ್ವಶನ್ಸ್ಗೂ ತಪ್ಪಾಕಿ ಬರ್ತಾರೆ. ಗೊತ್ತಾಗ್ತಿದೆ, ತುಂಬ ವಿದ್ಯಾರ್ಥಿಗಳು ತಪ್ಪು ಮಾಡ್ತಿರ್ತೀರ, ನೋಡ್ತಾ ಇರ್ತೀನಿ. ಸಿಂಪಲ್ ಕ್ವಶನ್ಸ್ಗೆ ತಪ್ಪು ಮಾಡ್ತಾ ಇರ್ತೀರ. ಅದೇನು ನೀವು ಕ್ಲಿಕ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತೀರೋ ಗೊತ್ತಿಲ್ಲ. ಎಕ್ಸಾಮಲ್ಲಿ ಈ ಥರ ಆಗಬಾರ್ದು, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಲೇಬಾರ್ದು. ಅದು ಎಸ್ಪೆಷಲಿ ರಿಪೀಟೆಡ್ ಕ್ವಶನ್ಸು, ರಿಪೀಟೆಡ್ ಕಾನ್ಸೆಪ್ಟ್ನ ಎಕ್ಸಾಮ್ಸಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಅದೇನಾದ್ರು ತಪ್ಪು ಮಾಡಿದ್ರೆ ನೀವು ಬ್ಲೆಂಡರ್ ಮಾಡ್ದಂಗೆ. ಅದಕ್ಕೋಸ್ಕರ ರಿಪೀಟೆಡ್ ಕ್ವಶನ್ಸ್ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನೈಟ್ KE ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಡೈಲಿ ನಾನು ಅದೇ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಹಾಕ್ತಾ ಇರೋದು. ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಕ್ವಶನ್ಸ್ ಬರ್ಬೋದು ಅಂತ. ನೀವೇ ನೋಡಿ, ಒಂದು ಲೆವೆಲ್ ಅಪ್ಗೆ ರೆಡಿ ಆಗಿಬಿಡಿ. ಅಂದರೆ ಇದು ತುಂಬ ಡಿಫಿಕಲ್ಟ್ ಲೆವೆಲ್ಗೆ ಪ್ರಿಪೇರ್ ಆಗಿ, ಅವಾಗ ಸಣ್ಣ ಪುಟ್ಟ ಡೈರೆಕ್ಟ್ ಕ್ವಶನ್ಸ್ ಬಂದರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಗೊತ್ತಾಗ್ತಿದೆಯಾ. ಹಾಗಾಗಿ ಹೆಚ್ಚು ಓದಬೇಕು. ನೀವೇನೋ ಹೆಚ್ಚು ಓದಲಿಲ್ಲ ಅಂತಂದರೆ ಒಂದು ಬೌಂಡ್ರಿ ಹಾಕೊಂಡ್ಬಿಡ್ತೀರಿ, ಇಷ್ಟೇ ಓದೋದು, ಇಷ್ಟರೊಳಗೆ ಬಂದ್ಬಿಡುತ್ತೆ ಅಂತ. ಅದು ತಪ್ಪು, ನಿಮ್ಮನ್ನು ತಪ್ಪು ದಾರಿಗೆ ಹೋಗುತ್ತೆ. ಗೊತ್ತಾಗ್ತಿದೆಯಾ. ಆಮೇಲೆ ಇಂಪಾರ್ಟೆಂಟ್ ಅನ್ನೋದು ಏನಂದರೆ ಈ KE ಕ್ವಶನ್ಸ್ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಯಾವ ಟಾಪಿಕ್ಸ್ನ ಜಾಸ್ತಿ ರಿಪೀಟೆಡ್ ಮಾಡ್ತಾ ಇದ್ದಾರೆ. ಆ ರಿಪೀಟೆಡ್ನ ಓದಿ. ಈಗ ಎಸ್ಪೆಷಲಿ ಅದನ್ನೇ ಮಾಡಬೇಕಾಗಿರೋದು. ಅಂದರೆ ಯಾವ ಟಾಪಿಕ್ಸ್ಗಳು ರಿಪೀಟೆಡ್ ಆಗಿದೆ, ಯಾವ ಟಾಪಿಕ್ಸು ಇಂಪಾರ್ಟೆಂಟ್ ಆಗಿದೆ, VVIPಗಳಾಗಿದೆ. ನಾನು VVIP ಕ್ವಶನ್ಸ್ ಹಾಕ್ತಾ ಇರ್ತೀನಿ, VVIP ಟಾಪಿಕ್ಸ್ ಹಾಕ್ತಾ ಇರ್ತೀನಿ, ಆ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಹಾಕ್ತಾ ಇರ್ತೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಮರ್ತೋಗುತ್ತೇನೋ ಟೆನ್ಷನ್ ಬೇಡ. ತುಂಬ ವಿದ್ಯಾರ್ಥಿಗಳು ನಂಗೆ ಮರ್ತೋಗ್ತಾ ಇದೆ, ನನಗೇನು ನೆನಪಿಲ್ಲ ಅಂತ ತುಂಬ ಕಾಲ್ ಮೆಸೇಜ್ ಮಾಡ್ತಾ ಇದ್ದೀರಾ. ಯಾವ ಥರ ಯಾವುದೂ ಆಗಲ್ಲ, ನೆನಪಲ್ಲಿ ಇರುತ್ತೆ. ಬಟ್ ಆ ಎಕ್ಸಾಮ್ ಪ್ರೆಷರ್ಗೆ, ಈ ಅಪ್ಲಿಕೇಶನ್ ಹಾಕೋ ಪ್ರೆಷರ್ಗೆ, ಕಡಿಮೆ ಟೈಮ್ ಇದೆ ಅನ್ನೋ ಪ್ರೆಷರ್ಗೆ ನಿಮ್ಗೆ ಹಂಗೆ ಅನ್ನಿಸ್ತಿರ್ಬೋದು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಇರಲ್ಲ, ಮರ್ತೋಗಲ್ಲ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದೇ ಇರುತ್ತೆ. ಆ ಕ್ವಶನ್ಸ್ ಬಂದಾಗ, ಆ ಕ್ವಶನ್ಸ್ ನೋಡಿದಾಗ ನೀವು ಖಂಡಿತ ಅದನ್ನು ಆನ್ಸರ್ ಮಾಡೇ ಮಾಡ್ತೀರಿ. ನೀವು ಆ ಥರ ಮೆಂಟಲಿ ನಿಮ್ಮನ್ನೇ ನೀವೇ ಅಂದ್ಕೊಂಡು ನಂಗೆ ಯಾವುದು ಮರ್ತೋಗಿಲ್ಲ, ಐಮ್ ಆಲ್ ರೈಟ್, ನಾನು ಕರೆಕ್ಟಾಗಿ ಓದ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಎಕ್ಸಾಮ್ಸ್ನ ಬರಿತೀನಿ, ಚೆನ್ನಾಗಿ ಬರಿತೀನಿ. ಈ ಥರ ನಿಮ್ಗೆ ನೀವೇ ಹೇಳ್ಕೊಂಡ್ರೆ ಅದು ನಿಮ್ಮನ್ನ ಕಾನ್ಫಿಡೆನ್ಸ್ನ ತೊಗೊಂಡೋಗುತ್ತೆ. ಮತ್ತು ಟಾಕ್ ಟು ಯುವರ್ ಮೆಂಟರ್ಸ್. ನಿಮಗೆ ಆ ಥರ ಏನಾದರೂ ಕಾನ್ಫಿಡೆನ್ಸ್ ಲೋ ಆಗ್ತಾಯಿದೆ ಅಂತಂದರೆ ನಿಮ್ಮ ಮೆಂಟರ್ಸ್ ಅಂದರೆ ನಾಟ್ ಓನ್ಲಿ ಕೋಚಿಂಗ್ ಕೊಡೋರಲ್ಲ ಅಥವಾ ಗೈಡ್ ಮಾಡೋರಲ್ಲ, ನಿಮ್ಮ ಅಣ್ಣನೋ ತಮ್ಮನೋ ಫ್ರೆಂಡ್ಸು ಅಥವಾ ನಿಮ್ಗೆ ಯಾರು ಒಂಥರ ಅವ್ರ ಜೊತೆ ಮಾತಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅನ್ಸುತ್ತಿರುತ್ತೆ. ಅವರಿಗೆ ನೀವು ಮಾತಾಡಿ ಒಂದ್ಸತಿ ಡಿಸ್ಕಸ್ ಮಾಡಿ, ಅವ್ರ ಹತ್ರ ಏನು ಮಿಸ್ಟೇಕ್ಸ್ ಇದೆ ಅಥವಾ ನಿಮ್ಮ ಸೀನಿಯರ್ಸ್ ಯಾರು ಇದ್ದರೆ, ಪಾಸಾಗಿ ಹೋಗಿರೋರು, ಕಾನ್ಸ್ಟೇಬಲ್ ಇರ್ಬೋದು, PSIಗಳಿರ್ಬೋದು ಅಥವಾ KS ಆಫೀಸರ್ಸ್ಗಳಿರ್ಬೋದು, ಅವ್ರ ಹತ್ರ ಮಾತಾಡಿ. ಅವಾಗ ಮಾತಾಡಿದಾಗ ನಿಮ್ಗೆ ಏನಾಗುತ್ತೆ, ಅಥವಾ ನಿಮ್ಮ ಕೋಚಿಂಗ್ ಸೆಂಟರ್ಲಿರೋ ಟೀಚರ್ಸ್ಗಳ ಬಗ್ಗೆ ಮಾತಾಡೋದು, ಅವಾಗ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದು ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಗೊತ್ತಾಗ್ತಿದೆ, ಇದು ಇರಬೇಕು. ಈ ಟೈಮಲ್ಲಿ ಆಗುತ್ತೆ, ಇದು ಕಾಮನ್ನು. ಬಿ ಕಾನ್ಫಿಡೆಂಟ್. ಎಷ್ಟು ನೀವು ಆತ್ಮವಿಶ್ವಾಸ ನಿಮ್ಮದು ಚೆನ್ನಾಗಿ ಇಟ್ಕೊಂಡಿರ್ತೀರ ಅಷ್ಟಾಗುತ್ತೆ. ಗೊತ್ತಾಗ್ತಿದೆ. ಇದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಪ್ರತಿದಿನ ಮಾರ್ಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ನಾನು ಹೇಳ್ತಾ ಇದ್ದೀನಿ, ಪ್ರತಿದಿನ 2 ಅವರ್ ಮೆಂಟಲ್ ಎಬಿಲಿಟಿಗೆ ಇಟ್ಟಿಟ್ಬಿಡಿ. ಗೊತ್ತಾಗ್ತದೆ. ನೀಟಾಗಿ ಪ್ರಿಪರೇಷನ್ನ ಮಾಡ್ತಾ ಹೋಗಿ. ಈಗ ನೀವು ಪ್ರಿಪರೇಷನ್ ಆಗಿಲ್ಲ ಅಂತಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಎಕ್ಸಾಮ್ ಬರೀರಿ. ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ ಬುಕ್ ಓದಬೇಕು, ಯಾವ ಮೆಟೀರಿಯಲ್ ಓದಬೇಕು, ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಯಾವ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕು, ಯಾವ ಕೋಚಿಂಗ್ ಹೋಗಬೇಕು, ಎಲ್ಲದೂ ಪ್ಲ್ಯಾನ್ಡ್ ಆಗಿ ಮಾಡಿ. ಈ 2026-27 ನಾನು ಮೊದಲಿಂದ ಹೇಳ್ತಾ ಇದ್ದೆ, ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಇವರೆಲ್ಲ ನೋಟಿಫಿಕೇಶನ್ ಮಾಡೋಗ್ತಾರೆ ಅಂತ. ಅದು ಹಾಗೆ ಆಗುತ್ತೆ. ಅದು ಈಗ ಹೊಸ ಮುಖ್ಯಮಂತ್ರಿಗಳಂತೂ ತುಂಬ ಸ್ಪೀಡಲ್ಲಿದ್ದಾರೆ. ಎಲ್ಲ ರೆಕ್ವಿಪ್ಮೆಂಟು ಮುಗಿಸ್ಬೇಕು 6 ತಿಂಗಳಲ್ಲಿ. ಅದಕ್ಕೊಂದು ನಡಾವಳಿನೂ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪ್ರೋಸೆಸ್ಸು ನೀಟಾಗಿ ಆಗುತ್ತೆ. ಯಾವುದೇ ಥರ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತದೆ. ಯಾವುದೇ ಥರ ವಾಮಮಾರ್ಗ ಇಡೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀರಿ, ಪ್ರಾಮಾಣಿಕವಾಗಿ ತೊಗೊಳ್ಳಿ. ನೀವು ಯಾವಾಗ ಆ ಅಡ್ಡದಾರಿ ಹಿಡಿಯೋಕೆ ಹೋಗ್ತೀರೋ ಆವಾಗಲೇ ನಿಮ್ಮ ಸಿಸ್ಟಮ್ಮು ಫಸ್ಟ್ ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆದರೆ ಮಾತ್ರ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ. ಆ ಥರದ್ದು ಯಾವುದಕ್ಕೂ ಹೋಗ್ಬೇಡಿ. ಆರಾಮ್ಸೆ ಎಕ್ಸಾಮ್ ಬರೀ. ನಿಮಗೆ ಟ್ಯಾಲೆಂಟ್ ಇತ್ತ ಸೆಲೆಕ್ಟ್ ಆಗ್ತೀರಿ, ಇವತ್ತು ಸೆಲೆಕ್ಟ್ ಆಗಲಿಲ್ಲ, ನಾಳೆ ಅಂತೂ ಸೆಲೆಕ್ಟ್ ಆಗ್ತೀರಾ. ಬೆಳೆಸ್ಕೊಳ್ಳಿ. ನಮ್ಗೆ ಓದೋಕ್ಕೆ ಆ ಸ್ಕಿಲ್ ಇಲ್ಲ ಅಂತಂದಾಗ ಬೆಳೆಸ್ಕೊಳ್ಳಿ. ಕೆಲವು ಜನ
ದುಡ್ಡು ಅದು ಇದು ಅಂದ್ಕೊಂಡು ಹಿಂದೆ ಬಿದ್ದು ಲೈಫ್ನ ಹಾಳು ಮಾಡ್ಕೊತೀರಾ, ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೊತೀರಾ, ನೆಮ್ಮದಿನೇ ಕಳ್ಕೊತೀರಾ. ಅದ್ರ ಬದಲು ನೀಟಾಗಿ ಓದಿ, ಎಕ್ಸಾಮ್ಸ್ ಆಯಿತಾ ಆರಾಮ್ಸೆ ಈ ವರ್ಷ ಆಗಲಿ ನೆಕ್ಸ್ಟ್ ವರ್ಷ ಪ್ರಿಪೇರ್ ಮಾಡಿ, ನೆಕ್ಸ್ಟ್ ವರ್ಷನೂ ಪ್ರಿಪೇರ್ ಆಗಲಿವ ನಿಮ್ಗೇನಾದರೂ ಪಾಸಿಬಿಲಿಟಿ ಇತ್ತು ಓದಿ, ಇಲ್ಲ ಅಂತಂದರೆ ಬೇರೆ ಕೆಲಸ ಮಾಡೋಕ್ಕೆ ನಿಮ್ಗೆ ತುಂಬ ಅವಕಾಶಗಳಿದೆ. ಅದಕ್ಕೆ ಈ ಟೈಮಲ್ಲಿ ಯಾವುದೋ ಕಾರಣಕ್ಕೂ ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ, ಪಾಸಿಟಿವ್ ಆಗಿರಿ. ಏನೇ ಡೌಟ್ಸ್ ಬಂದರೂ ಮೆಸೇಜ್ ಮಾಡಿ, ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ನಾನು ಡ್ಯೂಟಿಲಿ ಇರ್ತೀನಿ, ಮೆಸೇಜ್ ಅಂತ ಮಾಡಿ ನಾನು ರಿಪ್ಲೈ ಮಾಡಿರ್ತೀನಿ. ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತು, ನಿಮಗೆ ನಾನು ಯಾರು ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರುತ್ತೆ. ಟೈಮ್ ಇಲ್ಲ ಅಂತಂದರೆ ಯಾವಾಗಲಾದರೂ ಫ್ರೀ ಆದಾಗಂತೂ ನಾನು ರಿಪ್ಲೈ ಮಾಡಿರ್ತೀನಿ. ಅವ್ರಿಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಥವಾ ಡೌಟ್ಸ್ ಬಂದರೆ ಅದು ಏನು ಓದಬೇಕು ಅನ್ನೋದ್ರ ಬಗ್ಗೆ ಟೆಲಿಗ್ರಾಮ್, ಯೂಟ್ಯೂಬ್ ಇದು ಅಥವಾ ವಾಟ್ಸಪ್ಗಳಲ್ಲಿ ಮೆಸೇಜ್ ಮಾಡಿದ್ರು ನನ್ನ ನಂಬರ್ ಎಲ್ಲರೂ ಗೊತ್ತಾಗ್ತಿದೆಯಾ, ಏನಾಯಿತು ಅಂತಂದ್ರು ಮೆಸೇಜ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಗೈಡ್ ಮೈ ಲೆವೆಲ್ ಬೆಸ್ಟ್. ಕಾನ್ಫಿಡೆಂಟ್ ಆಗಿರಿ, ಚೆನ್ನಾಗಿ ಬರೀರಿ ಎಕ್ಸಾಮ್ಸು. ಮುಂದೆ ಬರೋ ಎಕ್ಸಾಮ್ಸ್ಗೆ ನಾನು ನೋಡೋಣ, ವೀಡಿಯೋಗಳು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಡ್ಯೂ ಟು ಸಮ್ ವರ್ಕ್. ಹಾಗಾಗಿ ಏನಾಯಿತು ಅಂತಂದ್ರೆ ನೀವು ನನಗೆ ತಿಳಿಸಿ, ಐ ವಿಲ್ ಮೇಕ್ ವಿಡಿಯೋಸ್ ಆನ್ ದಟ್ ಟಾಪಿಕ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. ಆದರೆ ನೆಕ್ಸ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಬೆಂಗಳೂರಲ್ಲೋ ಅಥವಾ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭೇಟಿಯಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಎ ನೈಸ್ ಡೇ.